ಬೆಡ್ ಒಂದು ಬೇಕು ಸರ್. ಎಲ್ಲಿಗೆ ಬೇಕು? ಕರಿಯಪ್ಪ, ಇಮಿಡಿಯೇಟಾಗಿ ಕರೆಸ್ತೀವಿ. ಕರೀರಿ, ಡಿಸ್ಟಿಕ್ ಹಾಸ್ಪಿಟ್ಲ್ ಅವ್ರು ಕರೀರಿ ಬೇಗ. ಅಲ್ಲೇ ಹೋಗೋಣ ಬನ್ನಿ. ಅವರು ಸರ್ಜನ್ ರಮೇಶ್ ಸರ್. ಹಾಂ, ಈಗ ಎಲ್ಲಿದ್ದಾರೆ ಮಗು? ಬೆಂಗಳೂರು ಸರ್, ತಂದೆ ಸರ್ ನನ್ನ ಅವ್ರು ಎಲ್ಲಿದ್ದಾರೆ? ಬೆಂಗಳೂರಲ್ಲಿ ಹಾಸ್ಪಿಟಲ್ ಇದ್ದೀವಿ ಸರ್. ಆದರೆ ಲಂಗ್ಸ್ ಇನ್ಫೆಕ್ಷನ್ನು ಅದು ಕ್ಲಿಯರ್ ಆಗ್ತಾ ಇದೆ ಸರ್. ಅಲ್ಲಿ ಆಕ್ಸಿಜನ್ ಪ್ರೈವೇಟ್ ಹಾಸ್ಪಿಟಲ್ ಇದ್ದೀವಿ. ಆಕ್ಸಿಜನ್ ಬೆಡ್ ಬೇಕು ಅಂತ ಹೇಳ್ತಾರೆ. ಮನೆಗೆ ಹೋಗಿ ಅಂತ ಸರಿ, ಆಕ್ಸಿಜನ್ ಬೆಡ್ ಈಗ ಇಮಿಡಿಯೇಟ್ ನೋಡಿ, ಇಮಿಡಿಯೇಟ್. ಈಗ ಅಲ್ಲಿಂದ ಹೆಂಗೆ ಶಿಫ್ಟ್ ಮಾಡ್ತೀರಾ? ಅಲ್ಲಿಂದ ಆಂಬುಲೆನ್ಸ್ ಬರಬೇಕು ನಾವು ಅಷ್ಟೇ ಸರ್. ಏನು ಮಾಡ್ತೀರಾ ನೀವು? ಸರ್ ನಾನು ಜಾಬ್ ಮಾಡ್ತಾ ಇದ್ದೀನಿ ಸರ್. ಸರಿ, ಇಮಿಡಿಯೇಟಾಗಿ ಶಿಫ್ಟ್ ಮಾಡಿಸ್ಬಿಡಿ. ಯಾವ ಹಾಸ್ಪಿಟ್ಲಲ್ಲಿ ಇರೋದು? ಸರಿ, ಒಂದು ಬಸವನಗುಡಿ ಪ್ರೈವೇಟ್ ಹಾಸ್ಪಿಟಲ್. ಈಗ ನೀವು ಇಮಿಡಿಯೇಟಾಗಿ ಶಿಫ್ಟ್ ಮಾಡಿ ಇಲ್ಲಿ ಆಕ್ಸಿಜನ್ ಬೆಡ್ ರೆಡಿ ಮಾಡಿಬಿಡ್ತಾರೆ ಸರ್. ಇವಾಗ ಆಕ್ಸಿಜನ್ ಬೆಡ್ ರೆಡಿ ಮಾಡಿ ನಾನು ಬಂದು ಚೆಕ್ ಮಾಡ್ಕೊಂಡು ಹೋಗ್ತೀನಿ. ನೀವು ಇಮಿಡಿಯೇಟಾಗಿ ಇದು ಮಾಡಿ, ಏನಿದ್ರು ನನ್ನ ಗಮನಕ್ಕೆ ತೊಗೊಂಬನ್ನಿ. ಎಷ್ಟು ವಯಸ್ಸು ಮಗುಗೆ? ತಂದೆ ಸರ್, ನನ್ನ ತಂದೆನಾ? ಸರಿ ಸರಿ, 75 ತಗೊಂಬಂದ್ಬಿಡಿ. ಬೇಗ ತೊಗೊಂಬಂದ್ಬಿಡಿ. ಆರು ತೊಂದರೆ ಇಲ್ಲ ಸರ್, ದಯವಿಟ್ಟು ಮಾಡಿ ಸರ್ ಪ್ಲೀಸ್. ಆಯಿತಾ? ಈಗ ಶಿಫ್ಟ್ ಮಾಡ್ತಾರೆ ಸಾಹೇಬ್ರು. ಮೆಡಿಕಲ್ నమస్కారం అక్క. ఇల్లంతా మనకు చాలా సహాయం. అక్క థ్యాంక్స్ అక్క. అక్క ఏమన్నా కష్టం ఉంటే చెప్పండి ప్లీజ్ అక్క. మీరు మాట్లాడండి సాహెబ్. సరే 1వ తారీఖు ಸರ್, ದಯವಿಟ್ಟು ಶಿಫ್ಟ್ ಆಗ್ಬೇಕು ಸರ್. ಅದು ಶಿಫ್ಟ್ ಆಯ್ತು ಇಲ್ಲೋ ಫಾಲೋ ಅಪ್ ಮಾಡಿ ಸರ್. ಸರ್ ನಮಸ್ಕಾರ ಸರ್. ఏమక్క ಎಲ್ಲರ ಏಮಯ್ಯ ಎಲ್ಲ ಇವ್ರಿಗೆ ಮನೆ ಇಲ್ಲ ಸರ್. ಇವ್ರಿಗೆ ಮನೆ ಈ ಸೈಟ್ಗೆ ಕೊಡುವಾಗ ಇವ್ರು ಇಲ್ಲಿ ಇರಲಿಲ್ಲ, ರೀಸೆಂಟಾಗಿ ಬಂದರು. ಇವ್ರು ನೆಕ್ಸ್ಟ್ ಒಂದು ಇದರಲ್ಲಿ ಪ್ರಾವಿಷನ್ ಇದೆ ಅಲ್ಲ? ಪ್ರಾವಿಷನ್ ಇದೆ, ಮಾಡ್ಬೋದು. ఇప్పుడు ఆధార్ కార్డు డీటెయిల్స్ అంతా అన్నోళ్ళు చేతికియండి. ఇప్పుడు నెక్స్ట్ మన నగరసభ ಇದೈತಾನೆ, నేను ఒక ಸೈಟ್ చేపించేస్తాను. ఇప్పుడు ಈಗ ತಿಂಗಳು ನಮ್ಮ ಸರ್ಕಾರದಿಂದ 2,000 ಬರುತ್ತಲ್ಲ, ಅದು ಆ ಪ್ರಾವಿಷನ್ ಮಾಡಿಸ್ತೀನಿ. ఇప్పుడు 2,000 వస్తుందమ్మా. ముందర నెల ఇంకా భీమ్ అంతా ఇస్తాము. ధైర్యం ఉండమ్మా, బేజారు పడకూడదు. కష్టాలు పేదవాళ్ళకే వచ్చేది. శ్రీనివాస్ అంట. చిన్ననా ఏం సమాచారం రా? ಭಯ್ಯ ಸಲಾಮ್ ಅಲೈಕುಂ. ಸಲಾಮ್ ಅಲೈಕುಂ ಭಯ್ಯ. ಇವರು ನಮ್ಮ ಎಲೆಕ್ಷನ್ಗೆ ಅಮ್ಮ ಹಾಯ್ ಅಮ್ಮ. ಗಾಡಿ ಓಡಿಸ್ಕೊಂಡು ಜೊತೆಯಲ್ಲೇ ಇದ್ದೀರಾ? ಏನು ಮಾಡ್ತಿದ್ಯಮ್ಮ ನೀನು? ಚೆನ್ನಾಗಿ ಓದಮ್ಮ. ಥ್ಯಾಂಕ್ ಯು ಅಮ್ಮ. ಒಳ್ಳೆ ರ್ಯಾಂಕ್ ಬರಬೇಕಮ್ಮ. ಅಮ್ಮ ನಮಸ್ತೆ ಅಮ್ಮ. ನಮಸ್ತೆ, ಬನ್ನಿ ಬನ್ನಿ ಭಯ್ಯ. ಒಳ್ಳೆ ಸರ್ವಿಸ್ ಕೊಟ್ಟರು ನಮಗೆ. ಹೌದಾ, ಥ್ಯಾಂಕ್ ಯು ಭಯ್ಯ. ಓಲೋ ಯೂಬರ್ನ ಚಿಕ್ಕಬಳ್ಳಾಪುರ ಕಾಲಿಡಕ್ಕೂ ಬಿಡಲ್ಲ ನಾನು. ಓಕೆ ಸರ್, ಇದು ನನ್ನ ಪ್ರಾಮಿಸ್. ಹಾಂ, ಇದು ಪೋಸ್ಟ್ ಆಫೀಸಲ್ಲಿ ಅಯ್ಯೋ ಎಲ್ಲ ಇದು ಮುದುಕರಿಗೆಲ್ಲ ಪಿಂಚಣಿ ಕೊಡಲ್ಲ ಸರ್. ಯಾಕೆ? ಮನೆಗೆ ಬಂದು ಕೊಡಬೇಕು. ಹ್ಯಾಂಡಿಕ್ಯಾಪ್ ಎಲ್ಲ ಇರ್ತಾರೆ. ನಮ್ಮಮ್ಮ ಕಣ್ಣು ಕಾಣಿಸಲ್ಲ, ಮನೆ ಹತ್ರ ತಂದು ಕೊಡಲ್ಲ ಸರ್. ಯಾರು ಪೋಸ್ಟ್ ಆಫೀಸ್ ಅವ್ರು? ಯಾರು ಪೋಸ್ಟ್ ಆಫೀಸಲ್ಲಿ ಅವರು ಕೆಲಸ ಮಾಡ್ತಾರೆ, ಪೋಸ್ಟ್ ಮ್ಯಾನ್ ಮನೆಗೆ ತಲುಪಲ್ಲ ಸರ್. ಯಾಕೆ ಹಂಗೆ? ಅದೊಂದು ಸಮಸ್ಯೆ ಸರ್. ಯಾರು ಮೇಡಮ್ ಪೋಸ್ಟ್ ಆಫೀಸ್ ಅವರೆಲ್ಲ ರಿಲೇಟೆಡ್? ಅದು ಸೆಂಟ್ರಲ್ ಗೌರ್ಮೆಂಟಾ? ಬಿಡಿ, ಏನಾದರೂ 6 ಗಂಟೆಗೆ ಮಾತಾಡ್ತಾರಾ? ಏನಿಲ್ಲ, ಹ್ಯಾಂಡಿಕ್ಯಾಪ್ ಮನೆಗೆ ತಂದು ಕೊಡಲ್ಲ ಸರ್. ನಾನು ಮಾತಾಡ್ತೀನಿ. ಅದೊಂದು ತುಂಬಾ ಮುದುಕರೆಲ್ಲ ಬಂದಿರ್ತಾರೆ, ನನಗೆ ಬೇಜಾರಾಯ್ತು. ಇಲ್ಲ ಬಿಡಿ, ಈಗ ಪೋಸ್ಟ್ ಆಫೀಸ್ ಅವ್ರಿಗೆ ಅಷ್ಟು ಮೈಬಾರ ಆದ್ರೆ ನಾನೇ ಇಸ್ಕೊಂಬಂದು ನಾನೇ ಕೊಡ್ತೀನಿ. ಅವರು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಲ್ಲ ಅವ್ರಿಗೆ. ಅಲ್ಲ, ಅವ್ರಿಗೆ ಮೈಬಾರ ಜಾಸ್ತಿ ಆದ್ರೆ ನಾನೇ ಇಸ್ಕೊಂಬಂದು ನಾನೇ ಕೊಡ್ತೀನಿ. ನೀವು ನಿಶ್ಚಿಂತೆಯಿಂದ ಇರಿ. ಅದು ಇನ್ನೊಂದು ಅವ್ರಿಗೆ ಅವ್ರ ತಾಯಿಗೆ ಸ್ವಲ್ಪ ಕಣ್ ಕಾಣಿಸಲ್ಲ. ಅಮ್ಮ ನೀವು ಭಯ ಬೀಳ್ಬೇಡಿ. ಈಗ ನಾನು ನಾನೇ ಮನೆಗೆ ತಂದು ಕೊಡ್ತೀನಿ. ಪೋಸ್ಟ್ ಆಫೀಸಲ್ಲಿ ಮಾತಾಡ್ತೀನಿ. ಬರ್ತೀನಿ ರತ್ನಮ್ಮ. ಸರ್ ಅಮ್ಮ, ಮೆಡಿಸಿನ್ ಮಾಡ್ತಿರೋದು ನೀವೇನಾ? ಅಲ್ಲ, ಇವರು ಲಾಯರ್. ಓಕೆ, ನಮಸ್ತೆ ಅಮ್ಮ. ಹಾಯ್ ಬಮ್ಮ. ಅಮ್ಮ, ನನ್ನ ಪೆನ್ಷನ್ ಅಂತ BNR ನೋಟ್ ಮಾಡ್ಕೊಳ್ರಿ. ಹಂಗೆ ನಾನೇ ಮನೆಗೆ ತಂದು ಕೊಡ್ತೀನಿ ನಾಳೆ. ನೀವು ಭಯ ಬೀಳ್ಬೇಡಿ. ಇಲ್ಲ ಇಲ್ಲ, ನಾನು ಮಾಡ್ತೀನಿ. ಸೆಂಟ್ರಲ್ ಗೌರ್ಮೆಂಟ್ ಅಲ್ವಾ? ರಮಣ ಅಂತ ಹೇಳ್ಬಿಟ್ಟು ರಮಣ 2 ತಿಂಗಳು ಕೆಲಸ ಮಾಡಿದ್ದಾರೆ ಸರ್. 2 ತಿಂಗಳು ಇದಕ್ಕೋಗಿ ಆಶೀರ್ವಾದ ಅಭಿಷೇಕ ಉಂಡು ಕೌ ಏಮ್ ಆಶೀರ್ವಾದ ಅಭಿಷೇಕ ಏಮ್ ಕೊಡ್ತಾವೆ. ఆశీర్వాద విజయానికి మీరు అంత లీడ్ ఇచ్చి నన్ను గెలిపించే నేను మూర్తి అని సార్ బా ముర్తనా యజమాండో నమస్కారమా. ఏం సమాచారమా? ఎట్లుంది ఆరోగ్యమా? బాగుంది.